ಈ ವಿಷಯ ನಾವು ಮತ್ತೆ ಚರ್ಚೆ ಮಾಡಬೇಕಾಯಿತು. ಆದರೆ ಮುಂದಿನ ಕ್ಯಾಬಿನೆಟ್ಟು MM ಹಿಲ್ಸ್ನಲ್ಲಿ ನಡೀತಾ ಇದೆ 24ನೇ ತಾರೀಕಿಗೆ. ಅಲ್ಲಿ ವಿಷಯಗಳನ್ನು ಬೇರೆ ಪ್ರತ್ಯೇಕಿಸಿದ್ದೇವೆ. ಆ ಭಾಗದ ಅಭಿವೃದ್ಧಿ ವಿಚಾರದ ವಿಷಯಗಳ ಹೆಚ್ಚಾಗಿ ಅಲ್ಲಿ ಬರೋದರಿಂದ ಬಹುಶಃ ಅದಾದಮೇಲೆ 1 ಅಥವಾ 2ನೇ ತಾರೀಕಿಗೆ 1ನೇ ತಾರೀಕು ಗುರುವಾರ ಆಗುತ್ತೆ. ಆದರೆ ಅದು ಮೇ ಡೇ, ಲೇಬರ್ ಡೇ, ಕಾರ್ಮಿಕ ದಿನಾಚರಣೆ, ಆ ಸೂಚನೆ ಇರ್ತದೆ. ಆ ಹಿನ್ನೆಲೆಯಲ್ಲಿ ಅವತ್ತು ಸಭೆ ಆಗಲಿಕ್ಕಿಲ್ಲ. 2ನೇ ತಾರೀಕಿಗೆ ನಡೀತಕ್ಕಂಥ ಸಚಿವ ಸಂಪುಟದ ಸಭೆಯೊಳಗೆ ಮತ್ತೆ ಈ ವಿಷಯವನ್ನು ಕೈಗೆತ್ತಿಕೊಂಡು ಒಂದು ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ನಿರ್ಣಯಿಸಿದೆ. ಇಲ್ಲ ಹಂಗೆ ಪರ ವಿರೋಧ ಅಂತಲ್ಲ. ಈಗ ಆರ್ಥಿಕ ಸಮೀಕ್ಷೆ ಮಾಡುವಾಗ ಅವನು ದನ ಕಟ್ಕೊಂಡಿದ್ದಾನ ಅಥವಾ ಅವನಿಗೆ ಯಾವ ರೀತಿಯಾಗಿರ್ತಕ್ಕಂಥ ಉತ್ಪನ್ನದ ಮೂಲ ಇದೆ, ಇಂಥವೇ ಆ ಪ್ಯಾರಾಮೀಟರ್ಸ್ ಏನು ಮಾಡಿದ್ದಾರೆ ಗಂಭೀರವಾಗಿ ನಮ್ಮ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಸಹಜವಾಗಿ ವಿಮರ್ಶೆ ಮಾಡುವಾಗೂ ಸಹಿತ ಅದರವೇ ಆಗಿರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನಿದ್ವು ಆ ಪ್ಯಾರಾಮೀಟರ್ಗಳ ಬಗ್ಗೆಯೂ ಚರ್ಚೆ ಮಾಡಿದ್ವಿ. ಕೆಲವು ವಿಚಾರಗಳಲ್ಲಿ ಕೆಲವು ಹಿರಿಯ ಸಚಿವರು ಸಹಿತ ಮಾರ್ಗದರ್ಶನ ಮಾಡಿದ್ದಾರೆ. ಹೀಗೆ ಮಾಡಿದರೆ ಹೆಂಗೆ, ಹಾಗೆ ಮಾಡಿದರೆ ಹೆಂಗೆ, ಅದರಲ್ಲಿ ಮತ್ತೇನು ಹೆಚ್ಚು ವಿವರ ಬೇಕು ಅದನ್ನ ಕೇಳಿದ್ದಾರೆ. ಒಟ್ಟಾರೆ ವಿವರಗಳನ್ನು ಮಾನ್ಯ ತಂಗಡಿಗೆಯವರು ಹಾಗೂ ಅಧಿಕಾರಿಗಳು ಮುಂದಿನ ಸಚಿವ ಸಂಪುಟದಲ್ಲಿ ಒದಗಿಸ್ತಾರೆ. ಮುಂದಿನ ಸಚಿವ ಸಂಪುಟದಲ್ಲಿ ಮತ್ತೆ ವಿವರವಾಗಿ ಚರ್ಚಿಸಿ ಮುಂದಿನ ನಿರ್ಣಯವನ್ನು ತೆಗೆದುಕೊಳ್ತೀವಿ. ಸರ್, ಆ ಪ್ಯಾರಾಮೀಟರ್ ಬಗ್ಗೆ ಡೌಟ್ ಇತ್ತು ನಿಮ್ಮ ಸಚಿವರುಗಳಿಗೆ ಅಂತ? ಆ ಪ್ಯಾರಾಮೀಟರ್ ಬಗ್ಗೆ ಡೌಟ್ ಇಲ್ಲ. ಸಿ, ದಿಸ್ ಈಸ್ ದಿ ರಿಪೋರ್ಟ್ ಡನ್. ಆ ರಿಪೋರ್ಟು ನಮ್ಗೆ ಕೈಗೆ ಹೋದ ವಾರ ಒಂದು 4-5 ದಿವಸದಿಂದ ಸಿಕ್ಕಿದೆ. ಅವುಗಳಲ್ಲಿ ಆ ಪ್ಯಾರಾಮೀಟರ್ಗಳಿವೆ. ಆ ಪ್ಯಾರಾಮೀಟರ್ನಲ್ಲಿ ಕೆಲವು ವಿವರಗಳನ್ನು ಕೇಳಬೇಕು ಅಂತ ಅನಿಸಿದೆ. ಅವ್ರು ಕೇಳಿದ್ದೀನಿ. ಜನಸಂಖ್ಯೆ ವಿಚಾರದಲ್ಲಿ ಏರುಪೇರಾಗಿದೆ ಮಾತನಾಡುವಂಥ ಕೆಲ ಸಚಿವರು ಈ ದನ ಕಟ್ಕೊಂಡಿದ್ದಾರೆ, ಆರ್ಥಿಕವಾಗಿ ಏನಿದ್ದಾರೆ ಆ ವಿಚಾರ ಪ್ರಸ್ತಾಪ ಮಾಡಿದ್ದು ಯಾವ ರೀಸನ್ಗೋಸ್ಕರ ಅಂತ ನಾವು ಚರ್ಚೆ ಮಾಡುವಾಗ ಬಂತು. ಪ್ಯಾರಾಮೀಟರ್ಗಳನ್ನು ಚರ್ಚೆ ಮಾಡಿದ್ದೀವಿ ನಾವು. ಆರ್ಥಿಕ ಸಮೀಕ್ಷೆಯೊಳಗೆ ಏನೇನು ಪ್ಯಾರಾಮೀಟರ್ಸ್ ತಗೊಂಡಿದ್ದಾರೆ. ಇದು ಸಾಮಾಜಿಕ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ. ಈ ಶೈಕ್ಷಣಿಕ ಸಮೀಕ್ಷೆಯೊಳಗೂ ಸಹಿತ ಹಲವಾರು ವಿವರಗಳನ್ನು ನಾವು ಪಡೆದಿದ್ವಿ ಇವತ್ತು. ಅಲ್ಲ, ಪ್ಯಾರಾಮೀಟರ್ಸ್, there are several parameters that we discussed. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.